ಮಗಳ ಜೀವನಕ್ಕೆ ನಾನು ಮುಳ್ಳಾದೆ ಅಂತೇಳಿ ನಮ್ಮ ಅಣ್ಣಗೆ ಏನಾರ ಗೊತ್ತಾದಂದ್ರೆ ನನ್ನ ಬಗ್ಗೆ ಎಷ್ಟು ತಪ್ಪು ತಿಳ್ಕೊಳಂಗಿಲ್ಲ. ಮಗಳ ಜೀವನಕ್ಕೆ ಅತ್ತಿ ಅಕ್ಕಿ ನಡಕ್ಕೆ ಮೊದಲ ಜಗಳಿತ್ತೆ, ಇನ್ನೋಡು ದೊಡ್ಡದಾಗ್ತದೆ. ನಾ ಇಲ್ಲಿಗೆ ಬರಬಾರ್ದಾಗಿತ್ತು. ಯಾಕೆ ಬೇಕಾಗಿತ್ತು ನನಗೆ ಇಷ್ಟು ವರ್ಷ ಇಲ್ಲದ ಈಗ? ಇಲ್ಲ, ಮದುವೆಗಿಂತ ಮುಂಚಾರ ಮದ್ವೆ ತಡಿಯಾರ ತಡಿಬೇಕಿತ್ತು. ಅಯ್ಯೋ ದೇವ್ರೆ, ನನ್ನ ಹಣೆ ಬಾರನೇ ಹಿಂಗೆ ಆಗೋಗ್ಬಿಡ್ತಾ ಅಂತ. ನನಗೂ ತೊಂದರೆ, ನನ್ನಿಂದ ಮತ್ತೊಬ್ಬರಿಗೂ ತೊಂದರೆ. ಪಾಪ ಹುಡುಗಿ ಮೇಲೆ ಹಾಗೆ ಸಾಧಿಸ್ತಾಳೆ ಈಗ ಹೆಣ್ಮಗಳು. ಅಯ್ಯೋ ದೇವ್ರೆ, ನಾ ಇಲ್ಲಿಂದ ಸುಮ್ಮನೆ ಮನೆ ಖಾಲಿ ಮಾಡ್ಕೊಂಡು ಹೋಗೋದ ಒಳ್ಳೇದು. ಬೇಡಪ್ಪ, ಇಲ್ಲಿರೋದು ಬೇಡ. ಓ, ಪವಿತ್ರ ಬರ್ತೇನೆ ಅಂದಿದ್ಲು. ನಾಳೆ ಬರ್ತಾಳೋ ನಾಡ್ದು ಬರ್ತಾಳೋ? ಹುಡುಗರು ಸಾಯಿ ಸೂಟಿ ಕೊಟ್ಟತಿ ಬರ್ತೇನೆ ಅಂದಿದ್ಲು. ಬರಲಿ ಆಕೆ ಬಂದು ಹೋದ್ಮೇಲೆ ಅಲ್ಲಿ ಮಠ ಅಂದ್ರೆ ಮನೆ ಹುಡ್ಕೊಂತೇನೆ ಒಂದು ಆ ಕಡೆ ವಾಪಸ್. ಆ ಮನೆ ಖಾಲಿ ಐತೇನೆ ಕೇಳ್ಬೇಕು. ಹಂಗೆ ಮಾಡ್ತೇನೆ ತಡಿ. ಆ ಮನೆ ಖಾಲಿ ಐತೇನ ಫೋನ್ ಹಚ್ಚಿ ಕೇಳಿ, ಖಾಲಿ ಇತ್ತಂದ್ರೆ ಸುಮ್ಮನೆ ಅಲ್ಲಿಗೆ ವಾಪಸ್ ಹೋಗ್ಯಾರ ಹೋಗ್ತಾನ ತಗ. ಬೇಡಪ್ಪ, ಇಲ್ಲಿರೋದ ತಗ, ಸುಮ್ಮನೆ ಯಾಕತ್ತಾಗ. ಲಕ್ಷ್ಮೀನ ಬಿಟ್ಟು ಬಂದಮೇಲೆ ಏನು ಜಗಳ ಜುಟಿ ಆತೋ ಏನಾತೋ ಇಷ್ಟೊತ್ನಾಗ. ಕಾಲೇಜ್ಗೆ ಹೋಗಿರ್ತಾಳೆ. ನೋಡಂತಡಿ ಒಂದು ಫೋನ್ ಹಚ್ತೇನೆ. ಇಲ್ಲ, ಆಕಿದು ಮಗು ಸೂಟಿ ಕೊಟ್ಟಿರ್ಬೇಕು. ನೋಡಂತಡಿ ಒಂದು ಫೋನ್ ಹಚ್ಚಂಗೆ ಹಚ್ತೇನೆ. ಏನು ಅವ್ರತ್ತಿ ಇಕ್ಕಿ ಫೋನ್ ಯಾಕೆ ಮುಟ್ತಾಳೆ? ಹಲೋ ಲಕ್ಷ್ಮಿ, ನಾನು ನಿಮ್ಮ ಅತ್ತಿ. ಓ ಅತ್ತಿ, ಹೇಳತ್ತಿ. ನಾನು ಫೋನ್ನ ಕರೆಕ್ಟಾಗಿ ನೋಡಲೇ ಇಲ್ಲ, ಹಂಗೆ ರಿಸೀವ್ ಮಾಡಿದೆ. ಹೇಳತ್ತಿ, ಆರಾಮದಿಯಾ? ಅಯ್ಯೋ, ಆರಾಮದೀನಿ ನಾನು. ಯಾಕೆ ನೀನು ಭಾಳ ಮೆತ್ತಗೈತಲ್ಲ, ಏನಾಯ್ತು? ಆರಾಮದಿ ಇಲ್ಲ ನೀನು? ಮತ್ತೆ ನಾ ಇತ್ತಾಗ ಬಂದಮೇಲೆ ಏನಾರು ಜಗಳ ಜುಟಿ ಮಾಡಿದ್ರನವ? ಏನಾರು ಒದ್ರಾಡಿದ್ರ? ನಿನ್ನ ಗಂಡ ಏನಂದ? ಇವ್ರದ್ದೇನಿಲ್ಲತ್ತಿ, ಎಲ್ಲ ಮುಗೀತು. ಅತ್ತಿಯರು ನನ್ನ ಜೊತೆಗೆ ಏನು ಜಗಳ ಮಾಡಿಲ್ಲ. ಹಂಗೇನು ಮನ್ಯಾಗೇನು ಇದಾಗಿಲ್ಲ. ಹೌದಾ? ಒಟ್ಟು ಆರಾಮದಿ ಇಲ್ಲಿ ಈಗ? ಯಾರ್ದು ಕಿರಿಕಿರಿ ಇಲ್ಲಲ್ಲ? ಇಲ್ಲ, ಯಾರ್ದು ಕಿರಿಕಿರಿ ಇಲ್ಲ. ಮತ್ತೆ ದನಿ ಯಾಕೆ ಮೆತ್ತಗೆ ಬಂತು? ಅದು ಅತ್ತಿ, ಅದು ಮಾವಿಗೆ ಯಾಕೆ ಸ್ವಲ್ಪ ಆರಾಮಿಲ್ಲ. ಇಲ್ಲಿ ತದರ್ಶಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಎದಿ ಅಂತ ಹಿಡ್ಕೊಂಡು ಒದ್ದಾಡಕತ್ ಬಿಟ್ರು ಒಂದ್ಮಿಂದ ಅಮ್ಮಕ್ಕೆ. ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ಯಾರ. ಇಲ್ಲಿ ಮನ್ಯಾಗ ನಾನು ಒಬ್ಬಕ್ಕೆ ಇದೀನಿ, ಮನ್ಯಾಗ ಯಾರೂ ಇಲ್ಲ, ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗ್ಯಾರ. ನನಗೆ ಏನು ಮಾಡ್ಬೇಕಂತೇಳಿ ತಿಳಿವಲ್ತು. ಅದಕ್ಕೆ ಸುಮ್ಮನೆ ಕುಂತಿದ್ದೆ, ನಿಮ್ಮ ಫೋನ್ ಬಂತಲ್ಲ ಮಾತಾಡಿದೆ. ನಿಮ್ಮ ಹೋಗಿ ಆರಾಮಿಲ್ಲ? ಎದಿ ಹಿಡ್ಕೊಂಡ? ಅಯ್ಯೋ ದೇವ್ರೆ, ಏನಂದ್ರಂತವ ಡಾಕ್ಟ್ರು? ತರುಣ್ ಏನಾರು ಫೋನ್ ಮಾಡಿದ್ನ? ತತ್ತದರ್ಶಿ ಹಾಸ್ಪಿಟ್ಲನ? ಅಯ್ಯೋ ದೇವ್ರೆ, ಏನಾತವ? ಏನಾರ ಗಂಡ ಐತಿ ಮತ್ತೆ ಜಗಳ ಮಾಡ್ಕೊಂಡ್ರನವ? ನಂಗೇನು ಗೊತ್ತಿಲ್ಲತ್ತೆ. ನನ್ನ ಮುಂದಂತೂ ಯಾವ ಜಗಳನೂ ಮಾಡ್ಕೊಂಡಿಲ್ಲ. ಆಮೇಲೆ ಏನಾತ ನಂಗೆ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ನಿಮ್ಮ ಅತ್ತಿ ಏನವ್ರ ಮನ್ಸಿಗೆ ನೋವಾಗೋಗಿ ಮಾತಾಡಿದ್ಲು ಏನೋ, ಯಾರಿಗೆ ಗೊತ್ತು. ಮೊದಲೇ ಯಾಕೋ ಸ್ವಲ್ಪ ಚಿಂತೆ ಹಚ್ಕೊಂಡಿದ್ರು. ಇದೊಂದು ಈಟಿಂಗ್ ಆದ್ಬಿಟ್ಲೆ ಇಲ್ಲ, ನನ್ನ ಮನಸ್ಸು ತಡಿವಲ್ತು. ನಾನು ದವಾಖಾನೆ ನಾ ಹೋಗಿ ನೋಡತ್ತೇನೆ. ಅಯ್ಯೋ ಅತ್ತಿ, ಬೇಡತ್ತಿ. ಯಾಕೆ ಬೇಕು? ನೀವು ಹೋದ್ರಿ ಅಂದರೆ ಅಲ್ಲೆಲ್ಲರೂ ಜಗಳಕ್ಕೆ ಬರ್ತಾರೆ. ಎಲ್ಲರೂ ಅಂದರೆ ಇವ್ರು ಬರಲ್ಲ, ಆಕಾಶಣ್ಣ ಬಾಬಾರು ಏನನ್ನಲ್ಲ. ಆದ್ರೆ ಅತ್ತಿ ಸೌಪರ್ಣಿಕ ಏನಾರ ಅನ್ಬೋದು. ಅವ್ರು ಬೈತಾರಂತೇಳಿ ನಾನು ಈ ಹೊತ್ತೇ ನನ್ನ ಗಂಡನ ನೋಡ್ಲಾರ್ದಂಗೆ ಇರೋಕ್ಕಾಗತ್ತೇನ? ಏನಾರ ಹೆಚ್ಚು ಕಮ್ಮಿ ಆದ್ರೆ ಕೊನೆಗಾಲಕ್ಕೊಂದು ನೋಡಲಿಲ್ಲ ಅನ್ನೋ ಮಾತು ಯಾಕವ? ನನ್ನ ಮನಸ್ಸಿಗಾರ ನೆಮ್ಮದಿ ಇರ್ತತೇನ? ಒಂದೆರಡು ನೋಡಿ ಮಾತಾಡ್ಸಿದ್ರೆ ಎಷ್ಟೋ ಸಮಾಧಾನ ಆಕತಿ. ಅದು ಅಲ್ಲದೆ ನಾನು ಹೋಗ್ಬೇಕು. ನನ್ನ ಜೀವ ಇಲ್ಲಿ ನಿಲ್ಲಲ್ಲ, ನನ್ನ ಜೀವನ ತಡೆಯಲ್ಲ. ನಾನು ನೋಡಲೇಬೇಕು. ಅವ್ರು ಬೈಲಿ, ಜಗಳ ಮಾಡಲಿ, ಬೇಕಾದಾಗಲಿ, ನಾನು ನೋಡೋಕ್ಕೆ. ಬೇಡತ್ತಿ, ನೀ ಹೋದಂದ್ರೆ ಈಗ ಜಗಳ ಮಾಡ್ತಾರನ ಅವ್ರು. ನಾ ಫೋನ್ ಮಾಡಿ ಕೇಳ್ತೀನಿ ತಡಿ, ಭಾಳ ಸೀರಿಯಸ್ ಐತಾ ಏನು ಎತ್ತ ಅಂತ ವಿಚಾರಿಸ್ತೀನಿ. ಅಕಸ್ಮಾತ್ ಏನು ಹಂಗೆ ತ್ರಾಸಿಲ್ಲ ಅಂತಂದ್ರೆ ನೀನು ಬೇಕಾರೆ ಅತ್ತಿ ಇಲ್ಲ ಮನೆಗೆ ಬಂದಿರ್ತಾಳಲ್ಲ, ಅವಾಗ ಹೋಗಿ ನೋಡ್ಕೊಂಬರುವಂತಿ. ಇಲ್ಲ ನಂಗೆ ಸಮಾಧಾನ ಆಗವಲ್ತು. ನೀ ಫೋನ್ ಹಚ್ಚಿ ತರುಣಿಗೆ ಏನಾಯ್ತು ಎತ್ತಂತ ಕೇಳಂಗೆ ಹೊಳ್ಳಚ್ಚು. ಆಯ್ತು. ಇಲ್ಲಾಂದ್ರೆ ತಡ್ರಿ, ಲೈನ್ನಾಗಿರ್ರಿ. ತರುಣ್ ನಂಬರ್ ಅಯ್ಯೋ ಹೆಬ್ಸವಲ್ರಲ್ಲಪ್ಪ, ಯಾಕೆ ಫೋನ ರಿಸೀವ್ ಮಾಡವಲ್ರ? ಹಲೋ ತರುಣ್. ಹಲೋ ರೀ, ನಾನು ರೀ. ಮಾವರ್ ಹೆಂಗದಾರ? ಏನಂದ್ರ ಡಾಕ್ಟ್ರು? ಅಪ್ಪಗ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ. ಹೌದಾ? ಇನ್ನು ಪ್ರಜ್ಞೆ ಬಂದಿಲ್ಲ. ಅಯ್ಯೋ ದೇವ್ರಿ, ಈಗ ಏನಂತೀಗ? ಏನು ಹೇಳೋದು? ಏನು ಹೇಳಿಲ್ಲ. ಇನ್ನು ಟ್ರೀಟ್ಮೆಂಟ್ ಕೊಟ್ಟು ಹೋಗ್ಯಾರ. ಅಪ್ಪ ಮಕ್ಕೊಂಡಾರ, ಈಗ ಆರಾಮಾಗಿ ಇಲ್ಲೇ ಇದೇವೆ ಎಲ್ಲರೂ. ಏನ್ರಿ ಅದು ನಿಮ್ಮ ಹತ್ರ ಅದು ಒಂದು ವಿಷಯ ಹೇಳಬೇಕಿತ್ತು. ಸೈಡಿಗೆ ಬಂದು ಮಾತಾಡ್ತೀರಾ? ಬಂತದೆ. ಪೇಷಂಟ್ ಕಡೆಯವ್ರು ಯಾರು? ಡಾಕ್ಟರ್ ನಾನೇ. ತಡಿ, ನಿಂಗೆ ಆಮೇಲೆ ಹಚ್ತೀನಿ. ಅಲ್ಲ ಒಂದು ಅತ್ತಿ, ನಾ ಎಲ್ಲ ಕೇಳಿಸ್ಕೊಂಡೆ. ಅತ್ತಿ ನೀವು ಹೋಗ್ಬೇಡತ್ತಿ. ಇಲ್ಲವ, ನನ್ನ ಮನಸ್ಸು ತಡಿವಲ್ತು. ಬೈದ್ರೆ ಬೈವಾಳಕ್ಕಾಕಿ ನನಗೆ. ನಾ ಮಾತಾಡ್ತೀನಿ, ಏನು ನಾ ಹೋಗ್ತೇನೆ. ಅಯ್ಯೋ, ನನ್ನ ಗ್ರಹಚಾರ ಸರಿ ಇಲ್ಲ. ಅತ್ತಿಗೆ ಮೊದಲ ನನ್ನ ಮ್ಯಾಗ ಸಿಟ್ಟು. ಈಗ ಈ ಅತ್ತಿ ಏನಾರ ಅಲ್ಲಿ ಹೋದ್ರೀಗ ಇನ್ನಷ್ಟು ಸಿಟ್ಟು ಜಾಸ್ತಿ ಆಕತಿ. ನಾನೇ ಏನೋ ಫೋನ್ ಮಾಡಿ ಹೇಳಿ ಖರ್ಚೇನ ನನ್ನ ಲೆಕ್ಕಕ್ಕೆ ಮುಗಿದೋತು ನನ್ನ ಕತಿ. ಏನಪ್ಪ ಮಾಡೋದು? ಅತ್ತಿಗೆ ಹೋಗಬೇಡ ಅಂದರೆ ಕೇಳೋದು ಇಲ್ಲ ದ್ರಾಕ್ಷಾಯಣಿ ಅತ್ತಿ. ಅಲ್ಲ, ಯಾರಾದರೂ ಗಂಡ ಇಂಥ ಪರಿಸ್ಥಿತಿಯಾಗಿದ್ದಾಗ ನೋಡ್ತಾರ? ಇರಲಿ ಬಿಡ. ಏನು ನಮ್ಮ ಅತ್ತಿ ಈಗ ಹೋಗಿ ನೋಡಲಿಲ್ಲ ಅಂದ್ರೆ ಏನು ನಮ್ಮ ಗಾಯತ್ರಿ ಅತ್ತಿ ಮನೆಗೆ ಬಂದು ನನ್ನ ಗಟ್ಟೆಗೆ ಹಾಕೊಂಡು ಉಪ್ಪ ಕೊಡೋದು ಅಷ್ಟ್ರಾಗ ಐತಿ. ಪಾಪ ನೋಡಿ, ಕೊನೆಗಾಲಕ್ಕರ ಗಂಡನೊಂದು ಅಲ್ಲ, ಕೊನೆಗಾಲ ಅಂತ ನಾನೇ ಯಾಕನ್ಬೇಕು? ಹೋಗಲಿ ಪಾಪ, ಗಂಡನ ನೋಡಲಿ, ಸಮಾಧಾನ ಆಕತಿ. ಪಾಪ ದ್ರಾಕ್ಷಾಯಣಿ ಅತ್ತಿ ಮನಸ್ಸು ನಾನು ಅರ್ಥ ಮಾಡ್ಕೋಬೇಕಲ್ಲ. ಈ ಗಾಯತ್ರಿ ಅತ್ತಿ ಸಲುವಾಗಿ ಪಾಪ. ಇರಲಿ, ಹೋಗಿ ಬರಲಿ.
ಅವ ನೀವು ಒಂದೇ ಸಮಯ ಹಿಂಗೆ ಅಳ್ತಾನೆ ಇದ್ರೆ ಹೆಂಗವ? ಹಾಂ, ಸ್ವಲ್ಪ ಸಮಾಧಾನ ಮಾಡ್ಕೊ. ಅಪ್ಪನ ಬಾಜು ನಿಂತು ಹಿಂಗೆ ಅಳ್ತಾ ಇದ್ರೆ ಎದ್ದ ತಕ್ಷಣ ನೀನು ನೋಡಿ ಮತ್ತೊಂದು ಸ್ವಲ್ಪ ಟೆನ್ಷನ್ ಆಗಲ್ಲ. ಡಾಕ್ಟ್ರಿಗೆ ಏನು ಹೇಳ್ಯಾರಂತಾರ ನೆನಪೈತಿಲ್ಲ? ನೆನಪೈತಿ, ಇದೆಲ್ಲ ಆಗಿದ್ದು ಯಾಕಂತನೂ ಗೊತ್ತೈತಿ. ಛೆ ಪಾಪ ಮಾವಾರ ಎಷ್ಟು ಚಲೋ ಇದ್ರು, ಒಮ್ಮಿಂದ ಮಕ್ಕ ಈ ಥರ ಹೆಲ್ತ್ ಅಪ್ಸೆಟ್ ಆತು. ಛೆ ಏನು ಮಾಡೋದತ್ತೀರ ಈಗ? ಏನೇನೆಲ್ಲ ಆಗೋತು ನೋಡಿ ನಮ್ಮ ಮನೆಗೆ. ಆದರೂ ತರುಣ್ ಬೇಜಾರು ಮಾಡ್ಕೋಬೇಡ. ನಿಜವಾಗ್ಲೂ ಅತ್ತಿಯವ್ರ ಮನ್ಸಿಗೆ ಭಾಳ ನೋವಾಗೈತಿ. ನಾವು ಅವ್ರ ಮನಸ್ಸು ಅರ್ಥ ಮಾಡ್ಕೋಬೇಕು. ಅದನ್ನೆಲ್ಲ ಇವನ್ನೆಲ್ಲ ಅರ್ಥ ಮಾಡ್ಕೊತಾನ. ಹಂಗೆ ತಾಯಿ ಮನಸ್ಸು ಅರ್ಥ ಮಾಡ್ಕೊಳ್ಳೋದಾಗಿದ್ರೆ ಅಕ್ಕಿನ್ನೇ ಮದುವೆ ಹಾಕಿದ್ನ. ಡಾಕ್ಟ್ರು ನೋಡಿದರೆ ಪ್ರಜ್ಞೆ ಬರಲಿ ಆಮೇಲೆ ಹೇಳ್ತೀನಿ ಅಂತ ಹೇಳೋಗಾರ ಏನೋ ಎತ್ತೋ ನನಗಂತೂ ಒಂದು ತಿಳಿವಲ್ತು. ಈ ರೀತಿ ಆಗೈತೆ ಅಂದ್ರೆ ಇವ್ರ ಮನ್ಸಿಗೆ ಅದು ಎಷ್ಟು ಹಚ್ಕೊಂಡಿರ್ಬೇಕು ಆಕಿನ. ಆಕಿ ನೋಡಬೇಡ, ಮಾತಾಡಿಸ್ಬೇಡ, ನಾನು ಬೇಕಾ ಆಕಿ ಬೇಕಂತ ಅಂದಿದ್ದು ಒಂದೇ ಮಾತಿಗೆ ಈ ಥರ ಆಗೈತಿ ಇವ್ರಿಗೆ ಅಂದರೆ ಆಕಿ ಬೇಕು ಅಂತ ಅರ್ಥ. ಆದ್ರೆ ನಾ ಒಪ್ಕೊಳಂಗಿಲ್ಲ ಇದಕ್ಕೆ. ಅವ ಹೋಗ್ಲಿ ಬಿಡವ, ಸುಮ್ಮನೆ ಅದನ್ನೇ ಸಾಧಿಸ್ಕೊಂತ ಹೋಗೋದ್ರಾಗ ಏನೈತಿ? ಅಪ್ಪನ ಮನಸ್ಸು ಅರ್ಥ ಮಾಡ್ಕೊಳ್ಳೋಣ. ಈ ವಯಸ್ಸಿನಾಗ ನನಗೆ ಬೇಕು, ನನ್ನ ಗಂಡ ಅಷ್ಟೇ ಅಂತ ಅಂದ್ರೆ ಏನು ಮಾಡ್ತೀವಿ? ಹೋಗ್ಲಿ ಬಿಡ, ಆಗ ವಯಸ್ಸು ಆಗೋತು. ಹಾಂ, ಈಗೆಲ್ಲ ಮಕ್ಕಳು ಮೊಮ್ಮಕ್ಕಳು ಬರೋ ಹೊತ್ತಿನಾಗ ತಗ ಇರಲಿ ಬಿಡವ. ಅಪ್ಪಗೆ ಏನು ಖುಷಿನೋ ಅದನ್ನೇ ಮಾಡಲಿ, ಹೆಂಗೆ ಬೇಕೋ ಹಂಗಿರಲಿ. ನೀನು ಎಷ್ಟೇ ಆದ್ರೆ ಅಪ್ಪನ ಮಗ ಅಲ್ಲಪ್ಪ, ಅದಕ್ಕೆ ಹೇಳ್ತಿ ಈ ಮಾತು. ಆದ್ರೆ ನನಗೆ ಅದನ್ನು ಒಪ್ಕೊಳಕ್ಕಾಗಂಗಿಲ್ಲ. ಏನ ನನ್ನ ಗಂಡ ಅಷ್ಟೇ ಆಗಿರ್ಬೇಕು. ಏನು ಮತ್ತು ಆಕಿನ ನೆರಳು ನನ್ನ ಗಂಡನ ಮ್ಯಾಗ ಬೀಳಬಾರ್ದು. ಇನ್ಮೇಲೆ ಅವರೆಲ್ಲೂ ಎದ್ದು ಹೊರಗೆ ಹೋಗೋ ಅವಶ್ಯಕತೆ ಇಲ್ಲ. ಬೆಡ್ ರೆಸ್ಟ್ ಇರ್ಬೇಕು ಫುಲ್ಲು. ಮನ್ಯಾಗ ಏನೇ ಇದ್ರು ಮನೆಯಾಗೆ ಊಟ, ನಾಷ್ಟ, ತಿಂಡಿ, ಆಮೇಲೆ ಪ್ರತಿಯೊಂದು ಹೇಳ್ತಾನಲ್ಲ, ಅವರು ಇನ್ಮ್ಯಾಗ ಫ್ಯಾಕ್ಟ್ರಿಗೆ ಬರಲ್ಲ. ಇಬ್ಬರು ಗಂಡ್ಮಕ್ಳು ಅದಿರಿ, ನೀವೇ ನೋಡ್ಕೊರಿ. ಇನ್ಮೇಲೆ ನಿಮ್ಮ ಅಪ್ಪಗೆ ಯಾವುದೇ ಟೆನ್ಷನು ಕೊಡಂಗಿಲ್ಲ ಅಷ್ಟೇ. ಅಲ್ಲ ಆಯಿತು, ನಾವೇ ನೋಡ್ಕೊತೀವಿ. ಅಪ್ಪ ಎದ್ದು ಬರೋದೇನು ಬೇಡ ಹಂಗಂತೇಳಿ ಯಾಕವ ಅಷ್ಟೊಂದು ಟೆನ್ಷನ್ ಮಾಡ್ಕೊತೀವಿ? ಮಿಸ್ಟರ್ ತರುಣ್. ಹಾಂ ಸರ್, ಬಂದೆ. ಅವ ಡಾಕ್ಟರ್ ಕರೆಯತ್ತಾರೆ, ಏನಂತ ಕೇಳ್ಕೊಂಬರ್ತೀನಿ. ಛೆ, ಆ ಲಕ್ಷ್ಮಿಯಿಂದ ಇಷ್ಟೆಲ್ಲ ಆಗೋದು ಅತ್ತಿಯಾರ. ನನಗನ್ನಿಸ್ತೈತಿ ಈಗ ಎಲ್ಲಿದ್ದನ್ನು ಫೋನ್ ಮಾಡಿ ಅವ್ರ ಅತ್ತಿಗಾಗಲೇ ಸುದ್ದಿ ಮುಟ್ಸಾಳೋ ಏನೋ, ಯಾರಿಗೆ ಗೊತ್ತು. ಏನ ನನ್ನ ಗಂಡಗೆ ಹಿಂಗಾಗೈತಿ ಅಂತ ಫೋನ್ ಮಾಡಿ ಅವ್ರ ಅತ್ತಿಗೆ ಸುದ್ದಿ ಮುಟ್ಸೋದ? ಅವ್ರ ಅತ್ತಿ ಏನಾರ ಇಲ್ಲಿ ಕಾಲು ಇಟ್ಟರೆ ಮತ್ತು ಅಷ್ಟೇ ಕತಿ ಮುಗೀತಂತ ತಿಳ್ಕೊಂಡ್ಬಿಡ್ಬೇಕು. ಏನು ನಾನು ಅದಕ್ಕೆ ಅವಕಾಶ ಕೊಡಲ್ಲ. ನನ್ನ ಗಂಡನ್ನ ನೋಡಕ್ಕೆ ಬರಕ್ಕೆ ಅಕ್ಕಿ ಯಾವೈಕಿ? ಅದು ಕರೆ. ಹೌದೌದು, ಇಲ್ಲಿ ನೋಡಿದವ್ರು ಏನು ಅಂದ್ಕೊಳ್ಳಲ್ಲ. ಇಲ್ಲಿ ಇವತ್ತು ಹಾಸ್ಪಿಟ್ಲಿಗೆ ಬಂದು ನೋಡ್ತಾಳೆ, ನಾಳೆ ಮನೆಗೆ ಬಂದು ನೋಡ್ತಾಳೆ, ಆಮೇಲೆ ಅವಾಗ ಬರಬೇಕು ಅಂತ ಮನೆಗೆ ಬರಕ್ಕೆ ನಿಂದಿರ್ತಾರೆ. ಅತ್ತಿಯಾರ ಏನ ಮಾಡಿದ್ರೆ ಇದಕ್ಕೆ ಮಾತ್ರ ಅವಕಾಶ ಕೊಡಬಾರ್ದು. ಆ ಲಕ್ಷ್ಮಿ ನಿಧಾನವಾಗಿ ಅವ್ರ ಅತ್ತಿನ ಮನೆಗೆ ಹೋಗಿಸ್ಬೇಕಂತ ನೋಡ್ತಾ ಇದ್ದಾಳೆ. ಅಲ್ಲ, ನೀವು ಮಾವನ ಕರ್ಕೊಂಡಿದ್ದಾಗ ಬಂದ್ರಲ್ಲ, ನಾನು ಹೇಳ್ತಾ ಇದ್ದೀನಿ, ನೋಡು ಲಕ್ಷ್ಮಿ, ನೀನು ಮಾಡಿದ ಒಂದು ಕೆಲಸದಿಂದ ಎಷ್ಟೆಲ್ಲ ಆಗ್ಬಿಡ್ತು. ಸ್ವಲ್ಪ ವಿಚಾರ ಮಾಡಿ ನೀನು ಅವಾಗ ಅತ್ತಿಯರ ಮುಂದೆ ಅಥವಾ ನಿನ್ನ ಗಂಡನ ಮುಂದೆ ಹೇಳ್ಬಿಟ್ಟಿದ್ರೆ ಏನಾದರೂ ಒಂದು ಮಾಡ್ಬೋದಿತ್ತು. ನೋಡೀಗ ಎಷ್ಟೆಲ್ಲ ಆಗೋತು, ನೀ ಯಾಕೆ ಸಪೋರ್ಟ್ ಮಾಡಿದಿ ಅಂತ ನಾನು ಕೇಳಿದ್ರೆ ನನಗೆ ಎಷ್ಟೆಲ್ಲ ಮಾತಾಡ್ಬಿಟ್ಲು ಗೊತ್ತಾಗ್ತೀಯಾರ. ನೀನು ನನಗೇನೋ ಹೊಟ್ಟೆ ಕಿಚ್ಚಂತೆ, ಅದಕ್ಕೆ ನಾ ಕಂಡಿಡ್ದಂತೆ, ನಾನು ಅದಕ್ಕೆ ನಿಮ್ಮ ಹತ್ರ ಬಂದು ಚಾಡ ಹೇಳಿದ್ದಂತೆ. ಅಯ್ಯೋ, ಎರಡು ಹಾಕಿ ಮಾತಾಡಿದ್ದು. ನಾನು ಏನು ಅನ್ಕೊಂಡೇನು ಅದನ್ನು ಮಾಡತ್ತಿರ್ತೀನಿ. ನಮ್ಮ ಮಾವ ಮಾಡಿದ್ದೆ ಕರೆಕ್ಟ್, ನಮ್ಮ ಅತ್ತಿನೂ ಕರೆಕ್ಟ್ ಅದಾಳ. ಇವ್ರಿಗೇನೋ ಸಿಟ್ಟು, ಯಾಕೆ ಹಂಗ್ಯಾಕೆ ಸಿಟ್ಟು ಮಾಡ್ಕೋಬೇಕು, ಏನಾಯ್ತು, ಯಾಕೆ ಎಷ್ಟು ಜನ ಜಗತ್ತಿನಾಗ 2 ಮದುವೆ ಆಗಿಲ್ಲ, ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗೆ ಮಾತಾಡಿದ್ಲು ಗೊತ್ತನ. ನನಗೆ ಬೇಜಾರಾಗೋತು. ಏನು ಮಾಡ್ತೀರಿ ಹೇಳ್ರಿ? ಮಾತಾಡ್ತಾಳೆ. ನನ್ನ ಮನೆಗೆ ಬಂದಿದ್ದೇ ಅರ್ಧ ನನ್ನ ಮನೆ ಸರ್ವನಾಶ ಮಾಡ್ಬೇಕಂತೇಳಿ ಆಕೆ. ಇವತ್ತಿನ ನನ್ನ ಮನೆ ಪರಿಸ್ಥಿತಿ ಕಾರಣನ ಆ ಲಕ್ಷ್ಮಿ. ಆಕೆ ಸ್ವಲ್ಪ ವಿವೇಕದಿಂದ ನನಗೆ ಒಂದು ಮಾತು ಹೇಳಿದ್ರು ಏನಾದರೂ ಒಂದು ಮಾಡ್ಬೋದಿತ್ತು. ಇದನ್ನು ಮುಂದುವರೆಯಾಕೆ ಬಿಟ್ಲ. ಆಕಿದ ಲೆಕ್ಕ ಬೇರೆನೇ ಐತಿ, ನನಗೆ ಗೊತ್ತು. ನನ್ನೇ ಮನೆಯಿಂದ ಹೊರಗೆ ಹಾಕ್ಬೇಕನ್ನೋ ಲೆಕ್ಕಕ್ಕೆ ನಿಂತಿದ್ಲಕ್ಕೆ. ಬಿಡಲ್ಲ, ಇದಕ್ಕೆ ಮಾತ್ರ ನಾನು ಅವಕಾಶ ಕೊಡಲ್ಲ. ಬೇಕಾದಾಗಲ್ತಕ್ಕ ಅದಕ್ಕೆ ಏನಾರ ನೋಡ್ಬೇಕು ಅಂತ ಇಲ್ಲಿಗೆ ಬಂದ್ರೆ ಮತ್ತು ಈ ಲಕ್ಷ್ಮಿಗೆ ಮಾತ್ರ ಉಳ್ಗಾಲಿಲ್ಲ ಅಂತ ತಿಳ್ಕೊಂಬಿಡ. ಫೋನ್ ಮಾಡಿ ಅಕ್ಕಿಗೆ ಹೇಳಕ್ಕೆ, ಅಕ್ಕಿ ಏನೋ ಸಂಬಂಧ, ಅಕ್ಕಿ ಯಾರಕ್ಕೆ ಅಕ್ಕಿ? ಮತ್ತು ಮಾತೆತ್ತಿದ್ರೆ ನನಗೇನು ಗೊತ್ತಿಲ್ಲ, ಅವ್ರವ್ರು ಮಾಡಿದ್ದು ನಾನು ಬರೀ ಗೊತ್ತಾಗಿತ್ತಷ್ಟೇ, ನಾನೇನು ಸಪೋರ್ಟ್ ಮಾಡಿಲ್ಲ ಅಂತಾಳೆ. ಈಗ ಮಾವಾರ ದವಾಖಾನೆಗಿರೋ ವಿಷಯ ಹೇಳಿದ್ರೆ ಅವ್ರು ನೋಡಕ್ಕೆ ಬರ್ತಾರೆ ಇಲ್ಲಿ. ಅದನ್ನೇ ಕೇಳ್ಬೇಕ್ರಿ ಅತ್ತೀರ? ಅಲ್ಲ, ಮೇ ಬಿ ಹೇಳಿರ್ಬೋದು, ಹೇಳ್ದಂಗೂ ಇರ್ಬೋದು. ಅದನ್ನ ಏನಾರ ಹೇಳಿದ್ರೆ ಮಾತ್ರ ಆಯ್ತಕ್ಕಿ. ಅವ ಡಾಕ್ಟ್ರ್ ಹೇಳೋದ್ರಿ ಈಗ ಅಪ್ಪಗೆ ಚೀರಾಡೋದು, ಕೂಗಾಡೋದು, ಅಪ್ಪನ ಮುಂದೆ ಶಾಕ್, ಅಪ್ಪಗೆ ಬೇಜಾರಾಗೋ ಥರ ಮಾತಾಡೋದು, ಅಪ್ಪನ ಮನ್ಸಿಗೆ ನೋವು ಕೊಡೋದು ಯಾವುದು ಮಾಡಬಾರ್ದಂತ. ಈಗ ಅವ್ರಿಗೆ ಫುಲ್ಲು ರೆಸ್ಟ್ ಕೊಡ್ಬೇಕಂತೆ. ಅಪ್ಪನ ಇದ್ರಿಗೆ ಜಗಳ ಮಾಡೋಕೆ ಹೋಗ್ಬೇಡ. ಈಗ ಸ್ವಲ್ಪ ಸಮಾಧಾನವಾಗಿ ಇದ್ಬಿಡು. ನಾನೆಲ್ಲಪ್ಪ ಜಗಳ ಮಾಡೀನಿ? ಮನ್ಸಿಗೆ ಅನ್ಸಿದ್ದು ಒಂದು ಮಾತು ಹೇಳಂಗೂ ಇಲ್ಲ ಇಲ್ಲಿ. ಹಂಗಾಗ್ಬಿಟ್ಟತಿ. ನಾನು ಏನು ಮಾತಾಡೋಕೆ ಹೋಗೋದಿಲ್ಲ, ಸುಮ್ಮನೆ ಇರ್ತೀನಿ. ಇನ್ಮೇಲೆ ನನ್ನ ಗಂಡನ ಹಿಂಗೆ ಕಾಯ್ಕೋಬೇಕಂತ ನಂಗೆ ಗೊತ್ತೈತಿ. ಆದ್ರೆ ನನ್ನ ಮನೆಗೆ ಮಾತ್ರ ಅದ್ರ ಅಕ್ಷರಣಿ ಕಾಲು ಹಿಡ್ಕೂಡ್ದು. ನಿಮ್ಮಪ್ಪ ಮನೆಯಿಂದ ಹೊರಗೆ ಹೋಗ್ಕೂಡ್ದು ಅಷ್ಟೇ. ಸರಿ ಆಯ್ತು, ನೀ ಅಂದಂಗೆ ಆಲಿ, ಈಗ ಸಮಾಧಾನಾಗಿರು. ನಿನ್ನ ಹೆಂಡತಿಗೆ ಫೋನ್ ಮಾಡಿ ಮೊದಲು ಆ ವಿಷಯ ಏನಾರ ಅವ್ರ ಅತ್ತಿ ಮುಂದೆ ಹೇಳಾಳ ಏನೋ ಬೊಗಳಾಳ ಏನೋ ಕೇಳು. ಬೊಗಳಕ್ಕೆ ಹೋಗ್ಬೇಡ ಅಂತ ಹೇಳು. ಏನು ಇದು ನನ್ನ ಗಂಡ, ನನ್ನ ಮನೆ ವಿಚಾರ, ನನ್ನ ಮನೆ ಒಳಗೆ ಅಷ್ಟೇ ಇರ್ಬೇಕು. ಯಾರ್ಯಾರಿಗೂ ಸಿಕ್ಕರಿಗೆ ಹೇಳಿ ಅವರೆಲ್ಲ ಬಂದು ನೋಡ್ಕೊಂಡು ಹೋಗೋ ಅವಶ್ಯಕತೆ ಏನೂ ಇಲ್ಲ. ಮತ್ತು ಈಗ ಹೇಳ್ತಾ ಇದ್ದೀನಿ, ಇಲ್ಲಿ ಹಾಸ್ಪಿಟ್ಲಾಗ ನಂಗೆ ಗೊತ್ತಿದ್ದವ್ರು ಭಾಳ ಜನ ಅದಾರ. ಈಕಿ ಮತ್ತೆ ಹಿಂಗೆ ಅಂತ ಗೊತ್ತಾದ್ರೆ ನನ್ನ ಮರ್ಯಾದೆ ಕಮ್ಮಕತಿ. ಆಯ್ತು, ನಾ ಫೋನ್ ಮಾಡಿ ಹೇಳ್ತೇನೆ. ಇಲ್ಲಿ ಯಾಕೆ ನೆಟ್ವರ್ಕ್ ಸಿಗ್ವಲ್ತು, ತಡಿ ಮುಂದೆ ಹೋಗಿಸ್ತೀನಿ. ಸರ್, ಇಲ್ಲಿ ಚಂದ್ರಕಾಂತ್ ಅಂತ ಅಡ್ಮಿಟ್ ಆಗ್ಯಾರಲ್ಲ, ಹಾರ್ಟ್ ಆಗೈತಂತೆ ನೋಡ್ರಿ ಇವತ್ತು ಬೆಳಗ್ಗೆ. ಹಾಂ, ಅದೇ ವಾರ್ಡ್ ನೋಡಿ ಮೇಡಮ್. ಹಿಂಗೆ ಸ್ಟ್ರೇಟ್ ಹೋಗ್ರಿ, ಲೆಫ್ಟ್ ತಗೋರಿ, 22ನೇ ವಾರ್ಡ್. ಅತ್ತಿಯರ ಅಲ್ಲಿ ನೋಡ್ರಿ. ನೀ ಅದಕ್ಕೆ ಬಂದಿ? ನಿನಗೆ ಏನು ಹತ್ತೈತಿ ಅಂತ ಬಂದಿ ಇಲ್ಲಿಗೆ? ಯಾಕೆ ಬಂದಿ? ಯಾರು ನಿನಗೆ ಹೇಳಿದ್ದ ಹಿಂಗಾಗೈತೆ ಅಂತ? ಲಕ್ಷ್ಮಿನ? ಓಹೋ,
ಓಹೋ ಲಕ್ಷ್ಮಿ ನೀನು ಸೇರ್ಕೊಂಡು ಭಾರಿ ಚಲೋ ನಾಟಕನ ಮಾಡಕತ್ತೀರಿ. ಆಗ್ಲೇ ಇಲ್ಲಿಗೆ ಓಡ್ ಬಂದ್ಬಿಟ್ಟೆ. ಯಾರ್ಯಾರಿಗೆ ಹೇಳ್ಕೊಂತ ಬಂದೆ ನಾನು ಅವ್ರ ಹೆಂಡತಿ ಅಂತ. ಒಟ್ಟು ನನ್ನ ಮರ್ಯಾದೆ ತೆಗಿಬೇಕಂತ ಕಾಯ್ತಾ ಇದೆಯಲ್ಲ ನೀನು ಇಲ್ಲಿಗೆ. ಯಾಕೆ ಬಂದೆ ಯಾವಕ್ಕೆ ನೀನು? ನನ್ನ ಗಂಡನ ನೋಡಕ್ಕೆ ನೀನು ಯಾವಕ್ಕೆ? ನಡಿ ಹೊರಗೆ. ಮೊದಲಿನಿಂದ ಹೊರಗೆ ಓದಿ ಚಲೋ ಆತು. ಇಲ್ಲ ಅಂದರೆ ಮತ್ತೆ ಸರಿ ಇರಂಗಿಲ್ಲ ಹೇಳಕತ್ತೇನೆ ಕೇಳ. ಹಾಸ್ಪಿಟ್ಲಾಗ ಮರ್ಯಾದೆ ತಗೊಂಡು ಹೋಗ್ತೀನಿ ನೀನು ಅಷ್ಟೇ. ನಡಿ ಹೊರ ನಡಿ. ಹುಡುಗಾಯ್ತ್ರಿ ಹಂಗೆ ಮಾಡಬೇಡ. ಹುಡುಗನ ಅಂತ ಬಂದೀನಿ, ಹಂಗೆ ಮಾಡಬೇಡ. ನಾನು ಯಾರ ಮುಂದೆ ಏನೂ ಹೇಳಿಲ್ಲ. ನಾನು ಅವ್ರು ನೋಡ್ಬೇಕು ಹಿಂಗಾಗೈತಿ ಅನ್ನೋ ಸುದ್ದಿ ಗೊತ್ತಾದ್ಮೇಲೆ ನಂಗೆ ತಡ್ಕೊಳಕ್ಕಾಗಲಿಲ್ಲ. ಲಕ್ಷ್ಮಿ ನನಗೇನು ಫೋನ್ ಮಾಡಿ ಹೇಳಿಲ್ಲ, ನಾನೇ ಲಕ್ಷ್ಮಿಗೆ ಫೋನ್ ಮಾಡಿದ್ದೆ. ಫೋನ್ ಮಾಡಿದೆ ಹಿಂಗಾಗೈತಿ ಹೋಗ್ಯಾರ ಅಂತಂದ್ಲು. ಅದಕ್ಕೆ ನಾನು ಮನಸ್ಸು ತಡಿಲಾರ್ದ ಬಂದಿದ್ದೆ. ನೋಡ್ಗಾಯ್ತ್ರಿ ಎಲ್ಲದಕ್ಕೂ ಪಾಪ ಆ ಹುಡುಗಿ ಮ್ಯಾಗ ಹೋಗೋದು ಬಿಡು ನೀನು. ಈಗ ಸರಿ ನನ್ನ ಗಂಡ ನೋಡ್ಬೇಕು. ಸರಿ ನಿನ್ನ ಗಂಡ ಅಲ್ಲ ಅವರು ನನ್ನ ಗಂಡ. ಅದು ಹೆಂಗೆ ನೋಡ್ತೀಯ ನಾನು ನೋಡ್ತೀನಿ. ನೀನು ನೋಡಂಗಿಲ್ಲ. ನನ್ನ ಗಂಡನ ಸನೇಪನೂ ಇದ್ರಂಗಿಲ್ಲ. ನಡಿ ಹೊರಗೆ. ನೋಡುಗಾಯ್ತ್ರಿ ಅವ್ರು ನಿನಗಷ್ಟೇ ಅಲ್ಲ ಗಂಡ, ನನಗೂ ಗಂಡನ. ಅದು ಇಂಥ ಟೈಮ್ನಾಗ ನೋಡಬೇಡ ಅಂತ ನೀ ಹೇಳಿದ ತಕ್ಷಣ ನಾನು ಸುಮ್ಮನೆ ಹೋಗ್ತೇನೆ ಅಂತ ತಿಳ್ಕೊಬೇಡ. ಅಲ್ಲಿಂದ ಇಲ್ಲಿಗೆ ನಾನು ಓಡ್ ಬಂದಿದ್ದೆ ನನ್ನ ಗಂಡನ ನೋಡಬೇಕು ಅಂತ. ನೀ ಬೇಕಾದ್ ಹೇಳು, ಬೇಕಾದ್ ಮಾಡು. ನಾನು ನನ್ನ ಗಂಡನ ನೋಡಿನೇ ಇಲ್ಲಿಂದ ಹೋಗೋದು. ನೋಡೋದಲ್ಲ, ಅವಶ್ಯಕತೆ ಬಿದ್ದರೆ ನಾನು ಇಲ್ಲೇ ಇದ್ದು ಸೇವೆನಾದರೂ ಮಾಡ್ತೀನಿ. ಏನು ನಾನು ನನ್ನ ಗಂಡನ ಹತ್ರನೇ ಇರಬೇಕು ಅಷ್ಟೇ. ನೀನು ಕೈ ಮುಗಿತೀನಿ ಜಗ ಬಿಡಲ್ಲ. ತರುಣ್ ಈ ಹೆಂಗಸಿನ ಹೊರಗೆ ಕಳ್ಸು. ಏನಮ್ಮ ಅದು? ಏನದು ಗಲಾಟೆ? ಪೇಷಂಟ್ ಹತ್ರ ಗಲಾಟೆ ಮಾಡಬೇಡ್ರಿ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ. ಹೊರಗೆ ಬರಮ್ಮ. ಇಲ್ಲ ಸರ್, ಗಲಾಟೆ ಏನು ಮಾಡತ್ತಿಲ್ರಿ. ನಾನು ಅವ್ರನ್ನ ನೋಡ್ಬೇಕಾಗಿತ್ತು. ನೋಡಮ್ಮ, ಪೇಷಂಟ್ ಹತ್ರ ಅವ್ರ ಹೆಂಡತಿ ಬಿಟ್ಟು ಬೇರೆ ಯಾರು ಇರಂಗಿಲ್ಲ. ಏನು ಹೊರಗೆ ಬರ್ರಿ, ಎಲ್ಲರೂ ಹೊರಗೆ ಬರ್ರಿ. ಅರ್ಥ ಆತಾ? ಹೆಂಡತಿ ಅಷ್ಟೇ ಇರಬೇಕು, ನೀನಲ್ಲ. ನಾನು ಅವ್ರ ಹೆಂಡ್ತಿನೇ. ಏನು ಇಷ್ಟೊತ್ತು ನೀನು ಇದೆಯಲ್ಲ, ನಾನು ಒಂದು ಸ್ವಲ್ಪ ಹೊತ್ತಿರ್ತೀನಿ. ನೀನು ಕೈ ಮುಗಿತೀನಿ, ನೋಡಬೇಡ ಅನ್ಬೇಡ. ನಾನು ಒಂದು ಸ್ವಲ್ಪ ಹೊತ್ತಿದ್ದವ್ರಿಗೆ ಏನಾಗೈತೆ ಅಂತ ನೋಡ್ಕೊಂಡು ಹೋಗ್ತೀನಿ. ನಡಿ ಹೊರಗೆ. ನೀನು ನೋಡಂಗಿಲ್ಲ ಅಂದರೆ ನೋಡಂಗಿಲ್ಲ ಅಷ್ಟೇ. ನಡಿ ಹೊರಗೆ ನಡಿ. ನಾನು ಸರಿಯಲ್ಲ, ನಾನು ನೋಡ್ಬೇಕಷ್ಟೇ. ನೀನು ಒಂದ್ಸಲ ಹೇಳಿ ಅರ್ಥ ಆಗಲ್ಲ ನಿನ್ಗೆ? ನಾನು ನೋಡ್ಬೇಕು ಅಷ್ಟೇ. ಕೈ ಬಿಡು ನೀನೊಂದು. ಏನ್ರಿ ಮಕ್ಕೊಂಡಾರಲ್ಲಪ್ಪ ಇವರು ಅತ್ತಿಯರ. ಇವ್ರ ಮಾವಿಗೇನೋ ಒಂದು ಗತಿ ಕಾಣ್ಸಕ್ಕ ಬಂದಾರ. ನನಗಿಂದ ಇರೋದು ಬೇರೆ ಯಾರಿಗೂ ಬೇಡ ಅಂತೇಳಿ ಹೊಟ್ಟೆ ಕಿಚ್ಚಿಂದಾನೆ ಮಾವರಿಗೇನೋ ತೊಂದರೆ ಆಗಲಿ ಅಂತಾನೆ ಬಂದಾರ. ನೀನಂತ ಹಿಂಗ್ಸು. ನಾನು ಯಾಕೆ ನನ್ನ ಗಂಡಗೆ ನಾ ತೊಂದರೆ ಮಾಡ್ತೀನಿ? ನೋಡ್ಬೇಕಂತ ಬಂದಿದ್ದು. ನೋಡ್ಬೇಕಂತಲ್ಲ, ಗಲಾಟೆ ಮಾಡಬೇಕು ಅಂತ ದೊಡ್ಡ ನೀನೇ ಇದ್ದು ಸೇವೆ ಮಾಡಿ ಅನ್ನಂಗೆ ಅವ್ರ ಇದ್ರಿಗೆ ಆಗ್ಬೇಕಲ್ಲ. ಅದಕ್ಕೆ ನಡಿಯ ಹೊರಗೆ. ಗಾಯತ್ರಿ 1 ನಿಮಿಷ ತಡಿ ಗಾಯತ್ರಿ. ನೋಡಮ್ಮ, ಏನಿದು ಗಲಾಟೆ? ಒಳಗೆ ಯಾರು ಹೋಗಂಗಿಲ್ಲ ಅಷ್ಟೇ ಈಗ ಪೇಷಂಟ್ ಹತ್ರ. ಏನು ನೀವು ಇದೇನು ತರಕಾರಿ ಮಾರ್ಕೆಟ್ ಅನ್ಕೊಂಡಿರಿನ? ಕಾಯಿಪಲ್ ಮಾರ್ಕೆಟ್ ಅನ್ಕೊಂಡಿರಿ ಈ ಥರ ಗುದ್ದಾಡಕ? ಇವು ದೇವ್ರೆ ಅಲ್ಲ, ನಿಮ್ಗೆ ಎಲ್ಲೂ ಜಾಗ ಸಿಕ್ಕಿಲ್ಲ. ಹೊರಗೋಗ್ರ ಹಾಸ್ಪಿಟ್ಲ್ ಬಿಟ್ಟು ಬೇರೆ ಪೇಷಂಟ್ಗೆಲ್ಲ ತೊಂದರೆ ಆಕತಿ. ಏನು ನೀವು ಡಾಕ್ಟರ್ ಬಂದ್ರೆ ಈಗ ನಮಗೆ ಬೈತಾರ ಅಷ್ಟೇ. ಹೊರ ನಡಿ. ಬಾ, ಅಲ್ಲಿ ಮಾತಾಡ್ತೀನಿ ನಿನ್ನ ಹತ್ರ. ನಡಿ ಹೊರ ನಡಿ. ಹೋಗ್ರಮ್ಮ, ಹೊರಗೋಗ್ರಿ. ನೋಡಕ್ಕೆ ಓದ್ದವ್ರ ಥರ ಕಾಣ್ತೀರಿ. ಈ ಥರ ಮಾಡಕ್ಕೆ ಸರಿ ಅನ್ಸುತ್ತೆ ನಿಮ್ಗೆ? ಗೊತ್ತಾಗಲ್ಲ ನಿಮಗೆ ಬೇರೆ ಪೇಷಂಟ್ಗೆಲ್ಲ ತೊಂದರೆ ಆಕೈತಿ ಅಂತ? ಇದೇನಿದು? ಯಾರಿಲ್ಲ ಸರಿ ಒಳಗಿದ್ದವ್ರು. ನೀವೇನ್ರಿ? ನೋಡ್ರಿ ಅಲ್ಲಿ ಯಾರೋ ಬಂದಿದ್ರು, ಅವ್ರ ಜೊತೆ ಜಗಳ ಮಾಡ್ತಾ ಇದಾರೆ ಅವರು. ಆಗ ಈ ಕಡೆ ಹೋದ್ರು ನೋಡ್ರಿ. ಪೇಷಂಟ್ಗೆ ಇನ್ನೊಂದ್ಸಲ ತೊಂದರೆ ಆದ್ರೆ ಡಾಕ್ಟರ್ ಕರೆಸ್ತೀನಿ ಅಷ್ಟೇ ನಾನು. ಇಲ್ಲ ಸರ್, ಇಲ್ಲ ನೋಡ್ತೀನಿ. ಈ ಕಡೆ ಹೋದ್ರಾ?